ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಎದ್ದೇಳದೆ ಸ್ವಲ್ಪ ಲೇಟ್ ಆಗಿ ಎದ್ದಿದ್ದೀನಿ. ರಾತ್ರಿ ಯಾಕೋ ತುಂಬಾ ತಲೆನೋವು ಇತ್ತು, ಹಂಗಾಗಿ ಅಷ್ಟೇ. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಅಂದ್ರೆ ನನ್ನ ಡೈಲಿ ರೋಟೀನ್ ಯಾವ ತರ ಇರುತ್ತೆ ಅಂತ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕೊನೆವರೆಗೂ ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಈ ಪಾಟಲ್ಲಿ 1 ವರ್ಷ ಆಗಿತ್ತು ಗಿಡ ಹಾಕಿ, ಇವಾಗ ಹೂವು ಬಿಟ್ಟಿದೆ. ಈ ಹೂವಿನ ಗಿಡ ತಂದಾಗ ಕೂಡ ಹೂವು ಇತ್ತು ಇದ್ರಲ್ಲಿ. ತಂದಾದ್ಮೇಲೆ ಮತ್ತೆ ಹೂವು ಬಿಟ್ಟೇ ಇರ್ಲಿಲ್ಲ. ಇವಾಗ 5 ಮುಗ್ಗಾಗಿದೆ ನೋಡ್ರಿ. ಪಿಂಕ್, ರೆಡ್ ಪಿಂಕ್ ಸೂಪರ್ ಆಗೈತೆ. ಕಲರ್ ಮಾತ್ರ ಸಖತ್ತಾಗೈತೆ. ಇನ್ನು ಈ ಅಲೋವೆರಾ ಬಂದ್ಬಿಟ್ಟು ಯಾಕೋ ಈ ತರ ಕಲರ್ ಹಳದಿ ತರ ಆಗ್ತಾ ಐತೆ. ಇನ್ನೇನ್ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ವಾ, ಹಂಗಾಗಿ ಅದನ್ನ ನೆರಳಲ್ಲಿ ಇಟ್ಬೇಕು. ಬಿಸಿಲಲ್ಲಿ ಇಟ್ಬಿಟ್ರೆ ಇದೇ ತರನೇ ಆಗೋದು. ಇನ್ನು ನಾನು ಗಿಡಕ್ಕೆಲ್ಲ ನೀರ್ ಹಾಕಿ ಬಂದೆ ಒಳಗೆ. ಅನ್ನಕ್ಕೆ ಇಟ್ಬಿಟ್ಟು ಮಸ್ಕಾಯಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಮಸ್ಕಾಯಿ ಸಾಂಬಾರು ಜಾಸ್ತಿ ದಿನ ಆಗಿತ್ತು, ಮಾಡೇ ಇರ್ಲಿಲ್ಲ. ನಮ್ಮ ಮನೇಲಿ ಮಸ್ಕಾಯಿ ಸಾಂಬಾರ್ ಎಲ್ಲರಿಗೂ ಇಷ್ಟ, ಎಲ್ಲರೂ ಊಟ ಮಾಡ್ತಾರೆ. ಹಂಗಾಗಿ ಅದನ್ನ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ನೀರ್ ಕಾಯ್ದಿತ್ತು, ಹಂಗಾಗಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನಾವು ನಮ್ಮ ಮನೇಲಿ ಸೊಸೈಟಿ ಅಕ್ಕಿನೇ ಹಾಕೋದು, ಅಂದ್ರೆ ರೇಷನ್ ಅಕ್ಕಿ, ರೇಷನ್ ಕೊಡ್ತಾರಲ್ವಾ ಅದೇ ಅಕ್ಕಿನ ಅನ್ನ ಮಾಡೋದು. ಸಾಂಬಾರ್ಗೆಲ್ಲ ಅದೇ ಚೆನ್ನಾಗಿರುತ್ತೆ. ನಮ್ಗೆ ತಿಂಡಿಗೆ ಮಾತ್ರನ ನಾವು ಸೋನಾ ಮಸೂರಿನ ಬಳಸ್ಕೊಂತೀವಿ. ಈ ಅಕ್ಕಿನ ಏನಂದ್ರೆ ಜಾಸ್ತಿ ನೀರ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಇನ್ನು ಗಟ್ಟಿ ಇದ್ದಂಗೆನೆ ಬಸ್ದ್ರೆ ಸ್ವಲ್ಪ ಚೆನ್ನಾಗೆ ಬರುತ್ತೆ. ಇಲ್ಲ ಅಂದ್ರೆ ಒಂಥರ ಮುದ್ದೆ ಮುದ್ದೆ ಆಗುತ್ತೆ, ತಿನ್ನಕ್ಕಾಗಲ್ಲ. ನೀರ್ ಇದ್ದಂಗೆನೆ ಚೆನ್ನಾಗಿ ಬಸ್ದ್ಬಿಟ್ಟು ಸ್ವಲ್ಪ ಅಳ್ ಬಿಟ್ಬಿಟ್ರೆ ಚೆನ್ನಾಗಾಗುತ್ತೆ ರೈಸ್. ಈ ಮಸ್ಕಾಯಿ ಸಾಂಬಾರು, ಮಸೊಪ್ಪು ಇಂಥವಕ್ಕೆಲ್ಲಾನು ಸೊಸೈಟಿ ಅಕ್ಕಿನೇ ಚಂದ. ನಮ್ಗೆ ಈ ಸೋನಾ ಮಸೂರಿ ಏನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಇನ್ನು ಈ ಮಸ್ಕಾಯಿ ಬಗ್ಗೆ ಹೇಳೋದಾದ್ರೆ, ಹಳ್ಳಿ ಕಡೆಗೆಲ್ಲ ಜಾಸ್ತಿ ಮದ್ವೆಗೂ ಎಲ್ಲ ಫಂಕ್ಷನ್ಗಳಿಗೂ ಜಾಸ್ತಿ ಇದನ್ನೇ ಮಾಡ್ತಾರೆ, ಮಸ್ಕಾಯಿನ. ಅಂದರೆ ನಮ್ಮ ಮನೇಲೂ ಅಷ್ಟೇ, ನಾನು ಜಾಸ್ತಿ ಮಸ್ಕಾಯಿನ ಮಾಡ್ತಾ ಇರ್ತೀನಿ. ಯಾವುದೇ ಫಂಕ್ಷನ್ ಆಗಲಿ ಮಸ್ಕಾಯಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೂ. ನಾನು ಇದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿನ ಸ್ವಲ್ಪ ಕಡಿಮೆ ಹಾಕಬೇಕು, ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಬೇಕು, ಆವಾಗ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ಇದಕ್ಕೆ. ಒಂದ್ಸಲ ಮಾಡಿ ನೋಡ್ರಿ, ಚೆನ್ನಾಗಿ ಬರುತ್ತೆ ಮಸ್ಕಾಯಿ. ಇನ್ನು ನೋಡ್ರಿ, ನಾನೆಲ್ಲ ಹಚ್ಕೊಳ್ತಾ ಇದ್ದೀನಿ. ನನ್ನ ಮಗ ಒಂದೊಂದೇ ಕೇಳಿದ್ದೆಲ್ಲ ತಕ್ಕೊಡ್ತಾ ಇದ್ದಾನೆ ಫ್ರಿಜ್ ಇಂದನ. ಇಂಥವ್ ಸಣ್ಣ ಪುಟ್ಟದ್ದು ಏನಾದ್ರು ಹೆಲ್ಪ್ ಕೇಳಿದ್ರೆ ಅವರು ಮಾಡ್ತಾರೆ. ಇನ್ನು ಇವತ್ತು ಇವರಿಬ್ರು ಸ್ಕೂಲ್ಗೆ ಹೋಗಿಲ್ಲ, ಯಾಕೆಂದ್ರೆ ನನ್ನ ಮಗಳಿಗೆ ಮುರಾರ್ಜಿದು ಎಕ್ಸಾಮ್ ಇದೆ ಇವತ್ತು. ಇವನು ಕೂಡ ಕೆಮ್ಮು ಅಂತ ಹೇಳಿ ಹೋಗಿಲ್ಲ ಅಷ್ಟೇನೆ. ಅವಳಿಗೆ ಓದ್ಕೊಳ್ಳೋದಿರುತ್ತೆ, ಹಂಗಾಗಿ ಅವಳು ಹೋಗಿಲ್ಲ. ಅವಳು ಓದ್ಕೊಂತ ಇದ್ದಾಳೆ. ನೋಡ್ರಿ, ಇನ್ನ ಮಸ್ಕಾಯಿಗೆಲ್ಲ ಹಚ್ಕೊಂಡಿದ್ದಾತು. ಇನ್ನ ಅಡ್ಗೆ ಮನೆಗೆ ಬಂದೆ, ಅನ್ನ ಆಗೈತೆ ನಾ ನೋಡೋಣ ಅಂತ. ಆಗೈತೆ ನೋಡ್ರಿ, ಎಷ್ಟು ಉದುದ್ರಾಗ ಅನ್ನ ಆಗೈತೆ ಅಂತ ಹೇಳಿ. ಮತ್ತೆ ಮಸ್ಕಾಯಿಗೆಲ್ಲ ಹಚ್ಕೊಂಡಿದ್ದೀನಲ್ಲ, ಅದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಎಲ್ಲಾನು. ಹಸಿಮೆಣಸಿಕಾಯಿ, ಬದನೆಕಾಯಿ, ಟೊಮಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಮತ್ತೆ ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ ತೊಳೆದ್ಬಿಟ್ಟು 1-2 ಸಲ ಹಾಕೊಂತಾ ಇದ್ದೀನಿ. ಒಂದು ಬೌಲ್ ಅಷ್ಟು ಐತೆ ಇದು. ತೊಗರಿಬೇಳೆ, ಹೆಸರುಬೇಳೆ ಎರಡು ಸೇರಿ ಸ್ವಲ್ಪ ಒಂದು ಚುಟ್ಕಿ ಅಷ್ಟು ಅರಿಶಿನ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಬೇಕು. ಚೆನ್ನಾಗಿ ಬೇಯುತ್ತೆ, ಹಂಗಾಗಿ ಸ್ವಲ್ಪ 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮುಚ್ಚಿ 1-2 ವಿಷಲ್ ಕೂಗಿಸ್ಕೊಂಡು ಆಗಿರುತ್ತೆ. ನೋಡಿ, ಆಗೈತೆ, ಚೆನ್ನಾಗಿ ಬೆಂದೈತೆ. ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದೈತದು. ಈರುಳ್ಳಿ ಎಲ್ಲಾನು ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನ ಸಪ್ಪೆಸರನ್ನ ಹಾಕ್ಬಿಟ್ಟು ಎಲ್ಲ ಸಪ್ಪೆಸರೆಲ್ಲ ಒಂದ್ ಕಡೆ ತೆಗೆದ್ಬಿಟ್ಟು ಮಸಕೋಲಿಂದ ಮಸ್ಕೊಬೇಕು ಇದನ್ನ. ನೋಡ್ರಿ, ಮಸ್ತಿದ್ದಾಯ್ತು. ಇವಾಗ ಸಪ್ಪೆಸರ ಏನ್ ಬಸ್ಕೊಂಡಿದ್ವಿ ಅದ್ರ ಜೊತೆನೆ ಹಾಕೊಂಡು ಸಾಂಬಾರ್ನ ಒಂದ್ ಕುದಿಸ್ಕೊಂತಾ ಇದ್ದೀನಿ. ನೋಡ್ರಿ, ಇವಾಗ ಸಾಂಬಾರ್ ರೆಡಿ ಆಗೈತೆ. ಇದ್ರ ಜೊತೆಗೆ ಕೆಲವೊಬ್ರು ಬೇಯುವಾಗ ಹೀರೆಕಾಯಿ ಸಮೇತನು ಹಾಕೊಂಡು ಬೇಯಿಸ್ತಾರೆ. ಅದು ಹೀರೆಕಾಯಿ ಮಸ್ಕಾಯಿ ಆಗುತ್ತೆ. ಈ ರೀತಿ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಆ ರೀತಿ ಮಾಡಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮುದ್ದೆ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಮುದ್ದೆನೆ ಮಾಡಿಲ್ಲ ನಾನು ಇವತ್ತು, ಅನ್ನ ಮಾತ್ರ ಮಾಡಿದ್ದೀನಿ. ಅನ್ನದ ಜೊತೆಗೇನೆ ನಾವು ಊಟ ಮಾಡ್ತಾ ಇದೀವಿ. ಈ ಸಾಂಬಾರಂತೂ ನಮ್ಮ ಮನೇಲಿ ಒಂದೇ ಟೈಮ್ಗೆನೆ ಖಾಲಿ ಆಗೋಗ್ಬಿಡ್ತು. ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಊಟ ಮಾಡಿದ್ವಿ ಅಷ್ಟೇ. ಮತ್ತೆ ಸಂಜೆ ಬೇರೆ ಸಾಂಬಾರ್ ಮಾಡ್ಕೊಂಡಿದ್ದೆ ನಾನು. ನೋಡಿ, ಇವಾಗ ಮಕ್ಳಿಗೆ ಹಾಕೊಡ್ತಾ ಇದ್ದೀನಿ ಊಟ ಮಾಡೋದಕ್ಕೆ. ಇನ್ನು ಅವ್ರಿಬ್ರಿಗೂ ಊಟ ಹಾಕೊಟ್ಬಿಟ್ಟು ಬಂದೆ ನಮ್ಮ ಮನೆಯವ್ರನ್ನ ಕರೆಯೋಣ ಅಂತ ಹೇಳಿ. ಅವರು ಏನೋ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು. ಅಂಗಡಿಗೆ ಹೋಗಿಲ್ಲ, ಹಂಗಾಗಿ ಅಡುಗೆ ರೆಡಿ ಆಗೈತೆ, ಊಟ ಮಾಡೋಣ ಬಾ ಅಂತ ಕರಿತಾ ಇದ್ದೀನಿ. ಅವರು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಹಂಗಾಗಿ ನಾನೇನು ಮಾಡಿದೆ, ನಾನು ಹೋಗಿ ಅವ್ರ ಜೊತೆನೆ ಮಕ್ಳ ಜೊತೆನೆ ಊಟ ಮಾಡಿದೆ. ಸ್ವಲ್ಪ ಲೇಟ್ ಆಗಿತ್ತು, ಹಂಗಾಗಿ ನಾವು ಊಟ ಮಾಡ್ಕೊಂಡ್ವಿ. ಇನ್ನು ಇವ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಇವರು ಊಟ ಮುಗಿಸ್ಕೊಂಡು, ಮಗಳದು ಎಕ್ಸಾಮ್ ಇದೆ,
ಮುರಾರ್ಜಿದು ಅರ್ಜಿ ಹಾಕಿದ್ವಿ, ಹಂಗಾಗಿ ಅದು ಇವತ್ತೇ ಬಂದಿದೆ ಎಕ್ಸಾಮು. ಶನಿವಾರ ಅಲ್ವ ಇವತ್ತು, ಹಂಗಾಗಿ ಇವತ್ತೇ ಬರೆಸ್ಕೊಂಡು ಬರಬೇಕು ಅವಳನ್ನ. ಹಂಗಾಗಿ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ನೋಡಬೇಕು ಹೆಂಗೆ ಬರೀತಾಳೆ ಏನು ಅಂತ ಹೇಳಿ. ಇನ್ನು ರೆಡಿಯಾಗಿ ಬಂದು ಅವರಪ್ಪನಿಗೆ ಮುದ್ದು ಕೊಡ್ತಾವಳೆ. ಅವರಪ್ಪ ನೋಡಿ ನಗ್ತಾ ಇದ್ದೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅವರು ನಗ್ತಾ ಇದ್ದಾರೆ. ಅವರೇನು ಹೇಳ್ತಾ ಇಲ್ಲ ಐಶುಗೆ. ಚೆನ್ನಾಗಿ ಬರಿ ಅಂತ ಹೇಳ್ತಾಯಿದ್ರು ಎಕ್ಸಾಮ್ನ. ಇನ್ನು ನಾವು ಒಂದು 2 ತಿಂಗಳು ಮುಂಚೆನೇ ಇದನ್ನು ನನ್ನ ತಮ್ಮ ತಂದುಕೊಟ್ಟಿದ್ದ. ಇದು ಮುರಾರ್ಜಿ ಬುಕ್ಕು ಇದು. ಇದರಲ್ಲಿ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಇರುತ್ತೆ. ಇದರಲ್ಲಿ ಮುರಾರ್ಜಿ ಎಕ್ಸಾಮ್ ಸಂಬಂಧಪಟ್ಟಿದ್ದಂಥದ್ದು. ಇದರಲ್ಲಿ ಸ್ವಲ್ಪ ಓದ್ಕೊಂಡಿದ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇದನ್ನು ತಂದುಕೊಟ್ಟಿದ್ದ. 1 ತಿಂಗಳಿಂದನೂ ಓದಿದ್ದಾಳೆ ಅವಳು ಇದನ್ನು. 1 ತಿಂಗಳೇನೆ 2 ತಿಂಗಳೇನೆ ಆಯಿತು ಇದನ್ನು ತಂದುಕೊಟ್ಟು. ಹತ್ರ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಮನೇಲಿ ಬುಕ್ ಇರೋದ್ರಿಂದ ಪರವಾಗಿಲ್ಲ, ಚೆನ್ನಾಗಿ ಬರೀತೀನಿ ಅಂತ ಹೇಳ್ತಿದ್ಲು. ಏನಕ್ಕೆ ರೆಡಿ ಆಗಿದೆಯಾ? ಚೆನ್ನಾಗಿ ಓದ್ಕೊಂಡಿದ್ಯಾ? ಚೆನ್ನಾಗಿ ಬರೀತೀಯಾ? ಹೆಂಗೆ ಬರೀತೀಯಾ? ಎಲ್ಲ ಚೆನ್ನಾಗಿ ಸ್ವಲ್ಪ ಓದ್ಕೊಂಡಿದ್ಯಾ ತಾನೆ? ಭಯ? ಆರಾಮಾಗಿ ಬರಿಬೋದಾ? ಕನ್ಫ್ಯೂಸ್ ಆಯಿತಾ? ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ಕೊಡ್ತಾರೋ ಅಂತ ಹೇಳಿ. ಏನು ಹೆದರ್ಕೊಂಬೇಡ, ಬರೀ ನೀನು. ಈಸಿಯಾಗಿ ಇರುತ್ತೆ. ಯೋಚನೆ ಮಾಡ್ಕೊಂಡು ಬರೀ. ಟಿಕ್ ಮಾರ್ಕ್ ಅಷ್ಟೇ ಅಂತೆ, ನೋಡಿಕೊಂಡು ಆ ಥರನೇ. ನಿನಗೆ ಗೊತ್ತಿರುತ್ತಲ್ಲ, ಆಪ್ಷನ್ ಕೊಟ್ಟಿರ್ತಾರೆ, ರೈಟ್ ಮಾರ್ಕ್ ಹಾಕ್ಕೊಂಡು ಹೋಗೋದಷ್ಟೇ. ಎಕ್ಸಾಮ್ ಬರೆಯೋಕ್ಕೆ ಏನು ಬೇಕು? ಚೆನ್ನಾಗಿರೋ ಪೆನ್ ಬೇಕು. ಇವಾಗ ಹೋಗೋಣ ಪೆನ್ ತಗೊಳಕ್ಕೆ. ಚೆನ್ನಾಗಿರೋ ಪೆನ್ನು ಮಾಮ ಗೊತ್ತೇನಂತಲ್ಲ, ಅವನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದ. ಪೆನ್ ಕೊಡಿಸಿದ್ರೆ ಬ್ಯಾಗ್ ಏನು ಇಲ್ಲ ಅನಿಸುತ್ತೆ, ಬರೀ ಪೆನ್ ಅಷ್ಟೇ. ಪೆನ್ ಅಷ್ಟೇ, ಅಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ. 12:30ಗಲ್ಲ, 2:30ಗೆ. ಆಲ್ ದ ಬೆಸ್ಟ್. ಬಾಯ್. ಅವನು ಯಾಕೆ ಬರ್ತಿರೋದಲ್ಲಿ? ಜಾಮೆಟ್ರಿ ಬಾಕ್ಸ್ ಬೇಡವಂತೆ. ಬಾಯ್ ಐಶು, ಆಲ್ ದ ಬೆಸ್ಟ್. ಇನ್ನು ನನ್ನ ತಮ್ಮನೇ ಬಂದು ಕರ್ಕೊಂಡೋಗಿ ಬಿಟ್ಟು ರೂಲ್ ನಂಬರ್ ಎಲ್ಲ ನೋಡಿ ಹುಡಿಕಂಗೆ ಕೊಟ್ಟು ಬಿಟ್ಟು
ಹೋಗಿ ಬಿಟ್ಟು ಬಂದಿದ್ದಾಯ್ತು. ನೋಡಿ ಇನ್ನ ಇಷ್ಟು ಜನ ಮಕ್ಕಳು ಒಂದ್ ಬೆಂಚ್ ಅಲ್ಲಿ ಇಬ್ರನ್ನ ಆ ತರ ಕೂರಿಸ್ತಾರೆ. ಅಲ್ಲಿ ಇನ್ನು 2 ಗಂಟೆಗೆನೆ ಬೆಲ್ ಆಯ್ತು. ಹಂಗಾಗಿ ಅವನು ಬಿಟ್ಟು ಮನೆ ಕಡೆ ಬಂದು ಊಟ ಮಾಡ್ಕೊಂಡು ಹೋಗಿ ಮತ್ತೆ ಅಬ್ಬುವನ್ನು ಜೊತೆಗೆ ಕರ್ಕೊಂಡು ಹೋಗಿ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಮನೆ ಕಡೆ ಕರ್ಕೊಂಡ್ ಬಂದ. ಅವ್ರಿಬ್ರಿಗೂ ಅಷ್ಟೇ ಅವ್ರ ಮಾಮ ಅಂದ್ರೆ ತುಂಬಾನೇ ಇಷ್ಟ. ಅವನೊಬ್ಬ ಇದ್ರೆ ನಾವ್ ಯಾರು ಬೇಡ ಅವ್ರಿಗೆ, ಅಷ್ಟು ಚೆನ್ನಾಗಿ ನೋಡ್ಕೊಂತಾನ ಅವನು. ಅದಕ್ಕೋಸ್ಕರ ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.